ಇದು ಲಕ್ಷ್ಮಿ ಇದ್ದಾಗ ಇದು ಕಲ್ಲು. ಇದನ್ನು ಪೂಜೆ ಮಾಡಿರ್ತೀವಿ ನಾವು. ತಪಸ್ಸು ಕೂತ್ಕೋತೀನಲ್ಲ ಆ ಜಾಗದಲ್ಲಿ ಇಟ್ಟು ಮಾಡೋವಂಥದ್ದು. ಇದು ಯಾರ ಮನೇಲಿ ಇಡ್ತಾರೋ ಅವ್ರ ಮನೇಲಿ ಭಾಗ್ಯ. ಯಾರಿಗೂ ಕೊಡಲ್ಲ, ನಾನು ಸಾಮಾನ್ಯವಾಗಿ ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ಆ ಹೆಣ್ಣು ಬರ್ತಾಳೆ, ಯಾಕಂದ್ರೆ ನಾನು ಇನ್ನೊಬ್ರಿಗೆ ಹೋಗಿ ಪೂಜೆ ಮಾಡಿ ಕೊಡಬೇಕು. ಆ ಹೆಣ್ಣು ಬಂದರೆ ಕೊಟ್ಬಿಡ್ತೀರಾ ಭಾಗ್ಯಲಕ್ಷ್ಮಿ ಅಂತ? ಬರ್ತಾಳೆ ಇಲ್ಲಿ ಬಂದು ಹೇಳ್ತಾಳೆ, ನಾನು ಹೇಳಿದ್ದೀನಿ ಇಲ್ಲಿ ಬಾ ಅಂತ, ಇದೇ ಜಾಗದಲ್ಲೇ ಬರಬೇಕು ಅಂತ ಹೇಳಿದ್ದೀನಿ. ಅವಳು ಬರಲಮ್ಮ, ಬಂದರೆ ಈ ಕಲ್ಲು ಯಾರಿಗೂ ಕೊಡೋಕೆ ಹೋಗಬೇಡಿ ದಯವಿಟ್ಟು. ಬರ್ತಾಳೆ, ಇಲ್ಲಿಂದಲೇ ಬರ್ತಾಳೆ, ಅವ್ರಿಗೆ ಕೊಟ್ಬಿಡಿ. ಭಾಗ್ಯಲಕ್ಷ್ಮಿ ಅಂತ ಅವಳ ಹೆಸರು. ಪರವಾಗಿಲ್ಲ ತಾಯಿ, ಅವಳು ತಗೋತಾಳೆ. ಆದರೆ ಈ ಕಲ್ಲು ಯಾರಿಗೂ ಕೊಡಬೇಡ, ಯಾಕಂದ್ರೆ ಇದು ಅದೃಷ್ಟದ ಕಲ್ಲು. ಇಲ್ಲಿ ಇಟ್ಟಿರ್ತೀನಿ ಇದು ಭಾಗ್ಯಲಕ್ಷ್ಮಿ ಅಂತ ಅವಳ ಹೆಸರು. ಬರಲಮ್ಮ ತಾಯಿ, ಭಾಗ್ಯಲಕ್ಷ್ಮಿ ಅವಳ ಹೆಸರು, ಅವಳು ಕೊಟ್ಬಿಡ್ರಿ ಕಲ್ಲು. ಅಮ್ಮ ಸ್ವಾಮೀಜಿ ಬಂದಿದ್ರ ಇಲ್ಲಿಗೆ? ಏನು ಕೊಟ್ರು ನಿಮಗೆ? ಕಲ್ಲು ಕೊಟ್ರಾ? ಅಯ್ಯೋ ಅಮ್ಮ, ಅದು ತುಂಬಾ ಅದೃಷ್ಟದ ಕಲ್ಲಮ್ಮ. ಈ ಹೆಂಗಸುಗಳಿಗೆ ಗಂಡಸುಗಳಿಗೆ ಕೊಡುದಿಲ್ಲ, ಕೊಟ್ರೆ ಹೆಂಗಸುಗಳಿಗೆ. ಅದ್ಯಾರೋ ಇಲ್ಲಿಂದ ಬರ್ತಾರಂತೆ, ಅವರು ಬಂದು ಕೇಳ್ತಾರೆ, ಅವ್ರು ಕೊಟ್ಬಿಡ್ರಿ ಅಂತ ಇಲ್ಲಿಗೆ ಹೋಗೋರು. ಯಾರು? ಹೆಂಗಸ್ರಿಗೆ ಕೊಡ್ಬೇಕಂತ? ಅಕ್ಕ ನೀವೇ ಕೊಟ್ಬಿಡಿ ಅಕ್ಕ ನನಗೆ, ನಾನು ಮಡಿಕೊತೀನಿ. ಬೇಕಾದ್ರೆ ಅದೆಷ್ಟು ದುಡ್ಡು ಕೊಡ್ತೀನಿ ನಿಮಗೆ. ಹೇಳಕ್ ಹೋಗ್ಬೇಡಿ, ಅವ್ರಿಗೆ ಹೆಂಗಸ್ರಿಗೆ ಕೊಟ್ಟೆ ಅಂತ ಹೇಳ್ಬಿಡಿ. ಅಲ್ಲ, ಅವ್ರು ಬರ್ತಾರಂತೆ, ಫೋನ್ ಮಾಡವ್ರ. ಅವ್ರಿಗೆ ಹೇಳ್ಬೇಡಿ. ಗುರುಗಳ ಕಲ್ ಕೊಟ್ರ? ಇಲ್ಲ ಬಿಡಿ, ಇಲ್ಲ ಕೊಟ್ಟಿಲ್ಲ. ಇಲ್ಲಿ ಈ ಕಡೆ ಬಂದೇ ಇಲ್ಲ ಅವರು. ಒಂದ್ ನಿಮಿಷ, ಕೊಟ್ರಮ್ಮ? ಇಲ್ಲ ಕೊಟ್ಟಿಲ್ವಾ? ಕೊಟ್ಟಿಲ್ಲ ಅಮ್ಮ, ಕೊಟ್ಟಿಲ್ಲ. ನೀವು ಹೋಗಿ ಮುಂದೆಗಡೆ ಹೋಗಿ. ಗುರುಗಳು ಹೇಳಿದ್ರು ಇವ್ರ ಹತ್ರ ಕೊಟ್ಟಿದ್ದೀನಿ ಅಂತ. ಕೊಟ್ಟೇ ಇಲ್ಲ, ಕೇಳಿ. ನಮ್ಮ ಕಡೆಯವರು ಇವರು, ನನ್ನ ಸಂಬಂಧಿಕರು ಮಾತಾಡ್ತಾರೆ, ಇವ್ರ ಕೈ ಕೊಟ್ಟಿಲ್ಲ. ಮತ್ತೆ ಸ್ವಾಮೀಜಿಗಳು ಹೇಳಿದ್ರು ಅರ್ಶನ ಸೀರೆ ಹಾಕೊಂಡು ಕೂತಿದ್ದಾರೆ. ಇದ್ರಮ್ಮ ಇಲ್ಲಿ ಅಂತ ಹೇಳ್ತಾ ಇದ್ದೀನಲ್ಲ, ಇಬ್ರು ಯಾರೋ ಇಲ್ಲೇ ನಿಂತಿದ್ರು, ಅವರು ಬಸ್ಗೆ ಹೋಗಕ್ಕೇನೆ ಆ ಕಡೆ ಬಸ್ ಬಂತು, ಅದೇನೋ ಅವ್ರ ಕಡೆ ಮಾತಾಡ್ತಿದ್ರು ಅವರು. ಹೌದು, ಅವ್ರಿಗೇನೋ ಕೊಟ್ರೋ ಏನೋ ನಮಗ್ ಗೊತ್ತಿಲ್ಲ. ಅದಕ್ಕೆ ಏನಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕು. ನಮ್ಗೆ ಯಾಕೆ ಕೊಡ್ತಾರೆ ಹೇಳಿ? ನಾವು ಗಂಡಸರು ಕೊಡ್ತಾರ ಅವರು. ಕರೆಕ್ಟ್, ನಿಮ್ಮಮ್ಮನ ಅವರು? ನಮ್ಮಮ್ಮ ಇವರು. ಅಲ್ಲೇನೋ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕು. ಬರ್ತೀನಿ, ಕೇಳಿ ಬೇಕಾರೆ ಅವ್ರನ್ನೇ. ಕೊಟ್ಟಿಲ್ಲ ಅಮ್ಮ. ಸ್ವಾಮಿಗಳನ್ನ ಕರ್ಕೊಂಡ್ ಬರ್ತೀನಿ ರೀ, ಎಲ್ಲೋದ್ರು ಹುಡ್ಕೊಂಡು. ಅಮ್ಮ ಬಂದ್ರೆ ಹಂಗೆ ಹೇಳಿ, ಹೆಂಗಸುಗಳಿಗೆ ಅವ್ರು ಕೊಡೋದಿಲ್ಲ. ಅಷ್ಟು ಅಕಸ್ಮಾತ್ ಹಂಗೆ ಕೊಡ್ತಾರೆ ಅಂದರೆ ಅವ್ರಿಗೆ ಅದೃಷ್ಟ ತುಂಬ್ಕೊಬರ್ತದೆ. ನಮ್ಮೂರಲ್ಲಿ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ರು. ಆ ಅಮ್ಮ 1 ತಿಂಗಳೇ ಮನೆ ಕಟ್ಬಿಟ್ರು, ಡೂಪ್ಲೆಕ್ಸ್ ಮನೆ. ಆ ಕಲ್ಲು ಕೊಟ್ಟಡಕ್ಕೆ ಯಾವ್ದು ಕೊಟ್ರಿ ಹೇಳಿ? ಯಾವ್ದು ಕಲ್ಲು ಯಾವ್ದು ಅದರಲ್ಲಿ? ನಾನು ನೋಡ್ಲೇ ಇಲ್ಲ. ಇದಾ? ಅಲ್ಲ ಐತಲ್ಲ ಅದಾ? ನನ್ಗೆ ಯಾಕೋ ಅದೇ ಇರಬೇಕು. ಈಗ ಎಷ್ಟು ಕೊಡ್ತೀರಾ ಹೇಳಿ? ನಮ್ಮ ಅಜ್ಜಿಗೆ ಹೇಳ್ತಾವ್ರೆ ನಮ್ಮಮ್ಮ. 25,000 ಕೊಡ್ತೀನಿ. ಆಗಲ್ಲ ಬಿಡಿ, ಆಗಲ್ಲ. ಹೇಳಿ ಅಮ್ಮ, ಎಷ್ಟು ಕೊಡ್ತೀವಿ? ಅಂತ ಮಾತಾಡ್ಬೇಕು ನನಗೆ, ಹೊಡ್ಬಿಡ್ತೀನಿ. ಹೇಳಿ ಎಷ್ಟು ಕೊಡ್ಬೇಕು? 50 ಕೊಡಿ ಸರ್. 50? ಹ್ಞೂ 50? ಹ್ಞೂ. ಫೋನ್ ಪೇ ನಂಬರ್ ಹೇಳಿ. ನನಗೆ ಮಾಡಿ. ಇವ್ರಿಗೆ ಮಾಡ್ಲಾ? ಮಾಡಿ 900. ಸುಮ್ಗಿರಿ, ಒಂದು ನಿಮಿಷ ಕೋಟೇಶ್ವರ ಆಗ್ಬಿಡ್ತಾರೆ ಅದರಿಂದ. ನಮಗೆ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಸರ್, ಅಲ್ಲಿದೆ ನೋಡಿ. ಸುಮ್ಗಿರಿ, ದುಡ್ಡು ಹಾಕಿದ್ರು ಅದು ನಾವು ಕೊಟ್ಟೇ ಇಲ್ಲ. ಹೇಳಿ ಸರ್, ನಂಬರ್ ಹೇಳಿ ಸರ್. 9008. ಸುಮ್ಗಿರಿ ಅಣ್ಣ. 9008 ತಗೊಂಡೋಗಿ. ಈ ಕಲ್ಲ? ಇದೆ ಕಣ, ತಗೊಂಡೋಗಿ. ಈ ಕಲ್ಲ ಕೊಟ್ಟಿದ್ದು? ಇದೆ ಕೊಟ್ಟಿದ್ದು. ಇದೆ. ಅಷ್ಟು ಕೇಳಿದೆ ಸ್ವಾಮಿ, ಲಕ್ಷಾಂತರ ರೂಪಾಯಿ ಕೊಡ್ತೀನಿ, ಪಟ ಕಟ್ಸ್ಕೊಡ್ತೀನಿ. ನಂಗೆ ಕಲ್ ಕೊಡ್ಲಿಲ್ಲ. ಇವರು ಕೊಟ್ಟೋಗಿದ್ರ ಸ್ವಾಮಿ ಕಲ್ಲ. ನೀವು ಇವರು ಕೊಟ್ಟಿದ್ದೀರಾ ಸ್ವಾಮಿ ನೀವು? ಭಾಗ್ಯಲಕ್ಷ್ಮಿ ಏನಪ್ಪ ನಿನ್ನ ಹೆಸರು? ಭಾಗ್ಯಲಕ್ಷ್ಮಿ ಕೊಡೋದ್ನಲ್ಲಮ್ಮ ನಾನು. ಕೊಟ್ಬಿಟ್ರ ಓಲೆ ಬಿಡಿ, ಯಾರಿಗಾರ ಕೊಟ್ಕೊಳ್ಳಿ, ಪರವಾಗಿಲ್ಲ. ಅವರು ನಾವು ಟೆಲಿಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ವಿಡಿಯೋ ಟೆಲಿಕಾಸ್ಟ್ ಮಾಡ್ತಾರೆ, ವಿಡಿಯೋ ಮಾಡ್ತಾವ್ರೆ. ನಿಮ್ಗೆ ಮಾಡ್ಕೋತಾ ಇದ್ದೀರಾ? ನೋಡಿದ್ರಾ? ಕಟ್ ಮಾಡಿದ್ರೆ ನಾವು ಅವಾಗಿಂದ ನೋಡ್ತಿದ್ದೀವಿ, ನಮ್ಗೆ ಗೊತ್ತಾಗತ್ತೆ. ಏನು ಗೊತ್ತಾ, ನೀವು ಇಲ್ಲಿ ವಿಡಿಯೋ ಮಾಡ್ತಿದ್ದೀರಾ, ನಾವು ಗಾಡಿ ಒಳಗಡೆ ವಿಡಿಯೋ ಮಾಡ್ತಾ ಇದೀವಿ. ಇದು ಕುರಿಗಳು ಸ್ವಾಮಿ, ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ಕುರಿಗಳು ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಅಮ್ಮ ತೊಳಿ, ಸ್ವೀಕರಿಸಿ. ಓಕೆ, ಏನಪ್ಪ ಅಂದರೆ ಸುಮ್ಮನೆ ಇದು ಸುಳ್ಳುಗಳು ಹೇಳ್ಕೊಂಡು ಕೈ ಕಾಲಿದ್ರು ದುಡಿಯೋಕ್ಕಾಗದಿರೆ ಈ ಥರ ಸುಳ್ಳುಗಳು ಹೇಳ್ಕೊಂಡು ಅವರು ಬರ್ತಾರೆ. ಆಮೇಲೆ ನಿಜ ಸತ್ಯ ಹೇಳೋರು ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾವು ಯಾರು ಏನು ಅಂತ ನೋಡಿಕೊಂಡು ನಾವು ಅವ್ರಿಗೆ ನಮ್ಮ ಕಷ್ಟ ಏನಿದೆ ಆದರೆ ಅವ್ರಿಗೆ ಹೇಳ್ಕೋಬೇಕು, ಕರೆಕ್ಟ್ ಅಲ್ವಾ? ಸುಮ್ಮನೆ ನಾವು ಮಾಡಿದ ತಮಾಷೆಗೆ ಬರ್ತೀವಿ. ಧನ್ಯವಾದಗಳು.